ಭಾರತೀಯ ಚಿತ್ರರಂಗದ ಮೇರುನಟ ಅಮಿತಾಬ್ ಬಚ್ಚನ್ ಅವರು ನಡೆಸಿಕೊಡಕ್ಕಂಥ ಕೌನ್ ಬನೇಗ ಕರೋಡಪತಿ ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರದ ರಂಜಾನ್ ಅನ್ನುವಂಥ ಯುವಕ 50 ಲಕ್ಷ ರೂಪಾಯಿಗಳನ್ನ ಗೆಲ್ಲುವ ಮೂಲಕ ನಮ್ಮ ಜಿಲ್ಲೆಯ ಜೊತೆಗೆ ನಾಡಿಗೂ ಕೂಡ ಕೀರ್ತಿಯನ್ನು ತಂದಿರುವಂಥದ್ದು. ಭಾಳಷ್ಟು ಕಠಿಣ ಪರಿಸ್ಥಿತಿಯಲ್ಲಿ ಓದಿನೊಂದಿಗೆ ಏನಂತಾರೆ ಕೆಲಸಗಳನ್ನ ಮಾಡುತ್ತಲೇ ಇವತ್ತಿನ ದಿವಸ ಅಂಥ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥ ಯುವಕ ರಂಜಾನ್ ಅವ್ರ ಜೊತೆಗೆ ನಾವು ದೃಶ್ಯದಲ್ಲೂ ಕೂಡ ನೋಡ್ತಿದ್ವಿ. ಏನು ಮಹಾಲಿಂಗಪುರ ಪಟ್ಟಣದ ಒಂದು ಸಣ್ಣ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥ ರಂಜಾನ್ ಇವತ್ತಿನ ದಿವಸ ಆ ಒಂದು ಕಾರ್ಯಕ್ರಮದಲ್ಲಿ 50 ಲಕ್ಷ ರೂಪಾಯಿಗಳನ್ನ ಗೆಲ್ಲುವ ಮೂಲಕ ಸಾಧನೆಯನ್ನು ಕೂಡ ಮಾಡಿರುವಂಥದ್ದು. ಈಗ ಸ್ವತಃ ಮಾತನಾಡಲಿಕ್ಕೆ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರು ಏನು ಹೇಳ್ತಾರೆ ಅನ್ನೋದು ಕೇಳೋಣ. ಮೊದಲನೇದಾಗಿ ರಂಜಾನ್ ಅವ್ರ ತಮಗೆ ಕಂಗ್ರಾಚುಲೇಷನ್. ಈಗ ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಹೋದ ಸಂದರ್ಭದಲ್ಲಿ 50 ಲಕ್ಷ ರೂಪಾಯಿ ಗೆದ್ರಿ. ಈ ಬಗ್ಗೆ ಮೊದಲ ಪ್ರತಿಕ್ರಿಯೆ ಏನು ವ್ಯಕ್ತಪಡಿಸ್ತಾರೆ? ಮೊದಲು ನಾನು ಕೌನ್ ಬನೇಗ ಕರೋಡಪತಿಯಲ್ಲಿ ಹೋಗಿದ್ದಾಗ ನನಗೆ ಗೊತ್ತೇ ಇದ್ದಿರಲಿಲ್ಲ ನಾನು 50 ಲಕ್ಷ ಗೆಲ್ಲಬಹುದಂತೆ. ನನಗೆ ಒಂದಿತ್ತು ಹಾಟ್ ಸೀಟಲ್ಲಿ ಕುಂಡಿರಬೇಕು, ನನ್ನ ನಾಡಿನ ಹೆಸರು ಅಮಿತಾಬ್ ಬಚ್ಚನ್ ಒಮ್ಮೆ ತೆಗೆದುಕೊಳ್ಳಬೇಕಂದ ನಾ ಭಾಳ ಆದ್ರೆ ಒಂದು 3,20,000 ಬಂದವ್ರೆ ನಾ ಆತು ಸಾಕಪ್ಪ ಅಥವಾ ಬರ್ಬೇಕಾಯ್ತು ನಂದಿದ್ರೆ ನಾ ಆಡ್ಕೋತ 12, 50, 25, 50 ತನಕ ಆಡ್ಕೋತ ಇದ್ದೆ ರೀ. 1 ಕೋಟಿದು ಕೇಳಿರಿ. ನಾ 1 ಕೋಟಿ ಆನ್ಸರ್ ಕ್ವಿಟ್ ಮಾಡಿ 50 ಲಕ್ಷ ರೂಪಾಯಿಯನ್ನು ತಂದೆ. ನಂಗೆ ನಂಬಕ್ಕಾಗತ್ತೈತೆ ಇವಾಗ. ಯಾಕಂದ್ರೆ ನಾ ಎಷ್ಟು ಗ್ರೌಂಡ್ ಲೆವೆಲ್ ಪರ್ಸನ್ಸ್ ಅಲ್ಲಿ ಹೋಗಿ ಅವ್ರು ಕೂಡ ಮಾತಾಡ್ಬೇಕನ್ನೋದು ನನಗೆ ಐಡಿಯಾನೂ ಇದ್ದಿರ್ಕಿಲ್ಲ. ತಂತ ಒಳಗಿಂದ ಬತ್ತು. ಎ.ವಿ. ಸರ್ ಭಾಳ ಹಂಬಲ್ ಪರ್ಸನ್ಸ್ ಅವ್ರಿ. ನನಗೆ ಎಲ್ಲಿಯೂ ನನ್ನ ಕೂಡ ಕಂಪೇನಿಯನ್ಸ್ ಯಾರು ಬಂದಿರ್ಕಿಲ್ಲ ರೀ ಅಲ್ಲಿ. ಅವ್ರನ್ನ ಹೇಳಿದ್ರೆ ಸರ್ ಮೇರೆ ಸಾತ್ ಕೊಯ್ನೇ ಆಪ್ ಅವ್ರ ಮೇಲೆ ಆಡಿಯನ್ಸ್ ತಾನೆ ರೀ ಸರ್ ಫುಲ್ ಸಪೋರ್ಟ್ ಮಾಡಿದ್ರು ಪಾಪ. ಎಲ್ಲಿಯೂ ಏನೂ ಕಡಿಮೆ ಆಗ್ಲಾರ್ದಂಗೆ ನೋಡಿದ್ರಿ. ನಾವು ಏನು ಓದಿದ್ರಿ, ಇಲ್ಲಿ ಮನೆಯೊಳಗೆ ಏನು ಕೆಲಸ ಮಾಡ್ತೀರಿ, ಯಾವ ರೀತಿ ಎಲ್ಲಿಗೆ ಹೋಗಿದ್ರಿ ಅಂತ? ನಂದು 2024 ಫಸ್ಟ್ NEP ಬ್ಯಾಚ್ ಇದಲ್ಲಿ 2021 ಫಸ್ಟ್ NEP ಬ್ಯಾಚ್ ನಂದು. ಈಗ ಮೊನ್ನೆ ನಾನು 2024ರಲ್ಲಿ ಡಿಗ್ರಿ ಮುಕ್ತಾಯ ಆಯ್ತು ರೀ. BA ಹಿಸ್ಟ್ರಿ ಆ್ಯಂಡ್ ಪೊಲಿಟಿಕಲ್ ಸೈನ್ಸಲ್ಲಿ. ನಮ್ಮ ತಂದೆಯವರು ಗ್ಯಾಸ್ ವೆಲ್ಡಿಂಗ್ ವರ್ಕರ್, ನಮ್ಮ ತಾಯಿಯವರು ಮನೆ ಕೆಲಸ ಮಾಡುತ್ತಾರೆ. ನಾನು ಮನೆಯಲ್ಲಿ 6 ಜನ. ಮನೆ ಹಾಗೂ ಹೀಗೆ ನಮ್ಮ ತಂದೆಯವರು ಒಬ್ಬರೇ ದುಡಿಯೋದು. ಹಾಗಾಗಿ ನಾನು ಅದರ ಹಿರಿಯ ಮಗ ನಾನೇ. ಜವಾಬ್ದಾರಿಗಳು ಬಂದು ಹಾಗಾಗಿ ನಾನು ತೀರ್ಮಾನ ತೆಗೆದುಕೊಂಡೆ. ನಾನು ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡ ಕಾಲೇಜ್ನೂ ಕಲಿತೇನೆ ಅಂತ. ಹಾಗೆ ಇದನ್ನು ಟ್ರೈ ಮಾಡ್ಕೋತಾ ಇದ್ದೀನಿ TVC. ಇವತ್ತಲ್ಲಿ ಕಾರ್ಯಕ್ರಮಕ್ಕೆ ಹೋದ ಸಂದರ್ಭದಲ್ಲಿ ನಿಮಗೆ ಇಲ್ಲಿವರೆಗೂ ಬಂದಂಥ ನಿಮಗೆ ಅಮಿತಾಬ್ ಬಚ್ಚನ್ ಅವರು ಏನೇನು ಸಲಹೆಗಳನ್ನು ಕೊಟ್ಟರು? ಅವರು ಒಂದೇ ಮಾತು ಹೇಳಿದರು, ನೀ ಹೇಗೆ ಇರು ಎಲ್ಲೇ ಇರು, ನೀವು ಒಟ್ಟು ಕಲಿತಾ ಇರು, ಒಟ್ಟು ನೀನು ಕಲಿ. ಏನು ಮಾಡ್ತೀವಿ ಗೊತ್ತಿಲ್ಲ, ನೀನು ಒಂದೊಂದು ದಿನ ದೊಡ್ಡ ವ್ಯಕ್ತಿಯಾಗಿ ನನ್ನ ಮುಂದೆ ಬರಬೇಕಂದ್ರೆ. ಹೀಗಾಗಿ ಅವರು ಭಾಳ ನಾನು ಅಪ್ರಿಷಿಯೇಟ್ ಮಾಡೋಕ್ಕಿಂತಲೂ ಅವರು ನಾನು ಇನ್ಸ್ಪಿರೇಷನ್ ಮಾಡಿದ್ದಾರೆ. ಅಂದ್ರೆ ಬೇರೆ ವ್ಯಕ್ತಿಗಳನ್ನು ಯಾರು ಶ್ರಮ ಪಡುತ್ತಾರೆ ಅವರು ರಂಜಾನ್ ಆಗಿ ನನ್ನ ಮುಂದೆ ಕುಳಿತು ಬರ್ತಾರೆ ಅಂತ ಹೇಳಿದ್ರು. ಈಗ ತಾವು 50 ಲಕ್ಷ ರೂಪಾಯಿ ಗೆದ್ದಿರಿ, ಮುಂದೆ ಏನು ಮಾಡ್ಬೇಕಂತ ಮಾಡಿರಿ? ಮುಂದೆ ನಾನು ನಮ್ಮ ಮನೆಯವರಿಗೆ ಅಂದರೆ ಆರ್ಥಿಕ ಸ್ಥಿತಿಯನ್ನು ಬದಲಾವಣೆ ಮಾಡಲು ಸ್ವಲ್ಪ ಸಹಾಯ ಮಾಡುತ್ತೇನೆ. ಹಾಗೂ ನಮ್ಮ ಸಹೋದರಿ ಹಾಗೂ ಸಹೋದರನು ಮುಂದೆ ಓದುಬರಕ್ಕೆ ಹಾಗೂ ನನ್ನ ಓದುಬರಕ್ಕೆ ಅದನ್ನು ಸದುಪಯೋಗ ಮಾಡಿಕೊಳ್ತೀನಿ. ನಾನು ಈ ಕಾರ್ಯಕ್ರಮಕ್ಕೆ ಹೋಗುವಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಮುಂದಿನ ಯುವಕರಿಗೆ? ನಾನು ಒಂದೇ ಹೇಳೋದಂದರೆ, ನೀವು ಏನೂ ಮಾಡಿರಿ ಒಳ್ಳೇದ ಮಾಡಿರಿ. ಔಟ್ಸೈಡರ್ ಪೀಪಲ್ಸ್ ಕೇಳಬೇಡ್ರಿ ನೀವು. ಅವ್ರು ಏನಂತಾರೋ, ಜಗತ್ತು ನಿಮ್ಗೆ ಏನಂತ 4 ಮಂದಿ ಏನಂತಿರ್ತಾರೆ ಅವ್ರು ತಲೆ ಹಾಕೋತಿರ್ತಾರೆ. 4 ಮಂದಿ ಏನೂ ಅನ್ನಲ್ಲ, ನೀವು ಮುಂದೆ ಹೋಗ್ರಿ ಅಂತ ಹೇಳಿ. ಇದು ರಂಜಾನ್ ಅವರ ಮಾತು. ಇನ್ನು ಅವರ ತಂದೆ ತಾಯಿಯರು ಕೂಡ ಇಲ್ಲಿರುವಂಥದ್ದು. ಅವ್ರು ಏನು ಹೇಳ್ತಾರೆ? ಸರ್, ಇವತ್ತಿನ ದಿವಸ ನಿಮಗೆ ಸಾಧನೆ ಮಾಡಿಬಂತು, 50 ಲಕ್ಷ ರೂಪಾಯಿ ಗೆದ್ದಿರುವಂಥದ್ದು, ಈ ಬಗ್ಗೆ ತಮಗೆ ಏನು ಅನಿಸ್ತದೆ ಸರ್? ನಮ್ಮ ರಂಜಾನ ಅನ್ನೋದು ಇಲ್ಲೇ ಗೆದ್ದು ಬರ್ತಾನ ಅಂಥೇಳಿ ನಮಗೆ ಕನಸಿನಾಗೂ ಗೊತ್ತಿದ್ರಿಕಿಲ್ರಿ ಏನು ರೀ. ಅದು 10ನೇ ಸಾಲಿ ಕಲ್ತ್ರಿ, ಹಿಂದಾಡ್ಸಿ ಇಲ್ಲಿ ಡಿಗ್ರಿ ಬಗೆರಿತು, 2 ಚಾನ್ಸ್ ಹೋಗಿ ಬಂದಿದ್ರಿ. ಈಗೂ ಗೆದ್ದು ಬರ್ತಾನಂಥೇಳಿ ನಮ್ಗೆ ಇದು ಇದ್ದಿರ್ಕಿಲ್ರಿ. ಆದ್ರೂ ಗೆದ್ದು ಬಂದ ನಮ್ಗೆ ಖುಷಿ ಭಾಳ ಆಯ್ತು ರೀ. ಎಲ್ಲ ನಮ್ಮ ಮಹಾಲಿಂಗಪುರ ನಮ್ಗೆ ರೊಕ್ಕದ ಆಸೆ ಇಲ್ಲ, ನಮ್ಮ ಅಪ್ಪಗಳದ್ದು ಒಂದು ಮಹಾಲಿಂಗಪುರದ ಒಂದು ಹೆಸರು ತಂದಾನ ಅಂತೇಳಿ ನಮ್ಗೆ ಖುಷಿ ಆಯ್ತು ರೀ. ಈಗ ಹೋಗಿ ಬಂದ ಮೇಲೆ ಸರ್ ನಿಮ್ಮನ್ನು ಯಾವ ರೀತಿ ಜನರು ಗುರುತಿಸ್ತಾರೆ ಮಾತಾಡ್ಸುವಂಥದ್ದು? ಈಗ ಎಲ್ಲರೂ ಬಂದು ಭಾಳ ಖುಷಿ ಪಡ್ತಾರೆ. ನಮ್ಮ ಹಿಂದೂ ಭಯ ಆಗಲಿ, ನಮ್ಮ ಮುಸ್ಲಿಮ್ಸ್ ಆಗಲಿ, ಒಂದು ಸಣ್ಣ ಹುಡುಗ ಆಗಿ ಎಲ್ಲರೂ ನಮ್ಗೆ ಭೇಟಿಗೆ ಬರಾಕತ್ತಾರೆ. ಈಗ ಭಾಳ ಖುಷಿ ಅನ್ನಿಸ್ತು ರೀ. ರೊಕ್ಕದ ಮುಖ್ಯ. ನಮ್ಮ ಇದು ಮಕ್ಬೂಲ್ ಭಾಷಾ ಅಂತ ರೀ, ಟೈರ್ ಅಂಗಡಿ ರೀ ಅವ್ರದ್ದು ರೀ, ಹೋಲ್ಸೇಲ್ ಐತೆ ರೀ.
ಅವರು ನಮ್ಗೆ ಭಾಳ ಮೊದ್ಲಿಂದ ಹೆಲ್ಪ್ ಮಾಡ್ಕೋತ ಬಂದಾರ್ರಿ. ನಮ್ಮ ಮಕ್ಬೂಲ್ ಭಾಷಾ ಅವ್ರಿ ಆಗಲಿ, ನಮ್ಮ ಊರಿನ ನಮ್ಮರು ಅಂತ ಹಿರಿಯರು ಅವ್ರಿಗೂ ಇನ್ನಂತೇರಿ ನಮಸ್ಕಾರ ಹೇಳ್ತೀನಿ. ನಿಮ್ಮ ಮಗ ಈಗ ಸಾಧನೆ ಮಾಡಿದಕ್ಕೆ ನಿಮಗೆ ಏನು ಅನಿಸ್ತಾ ಇದೆ ಸರ್ ಈಗ ಸದ್ಯ? ನಮ್ಗೆ ಭಾಳ ಖುಷಿ ಅನ್ನಿಸ್ತೈತ್ರಿ. ಹಿಂಗೆ ನಂದೇನೊಂದು ಆಸೆ ಐತೆ ಅಂದ್ರೆ ರೀ, ಒಂದು PSI ಆಗಲಿ, ಒಂದು ಯಾವ್ದಾರು ಡ್ಯೂಟಿ ವರದಿ ಉಟ್ಕೊಂಡು ಒಂದು ಡ್ಯೂಟಿ ಮಾಡಲಿ ಅಂಥೇಳಿ ನಂದು ಆಸೆ ಐತ್ರಿ. ಇದು ಅವ್ರ ತಂದೆ ಮಾತಾಗಿರೋದು. ಇದು ಅವ್ರ ತಾಯಿಯವರು ಕೂಡ ಇದ್ದಾರೆ. ಅವ್ರು ಏನಂತಾರೆ ಮೇಡಮ್, ಈಗ ನಿಮ್ಮ ಮಗ ಸಾಧನೆ ಮಾಡಿ ಬಂದಿರುವಂಥದ್ದು ತಮಗೇನು ಅನ್ನಿಸ್ತಾ? ಎಲ್ಲರಿಗೂ ನಮಸ್ತೆ ರೀ. ನಾವು ಮನಸ್ನ್ಯಾಗ ನಾವು ಹಿಂಗೆ ಅನ್ಸ್ಕೊತಿದ್ದಿಲ್ಲ ರೀ ನಮ್ಮ ಮಗ ಹಿಂಗೆ ಮಾಡ್ತಾನೆ ಅದ್ ಕಿಶಿಂದ ರೀ. ನಾನು ಭಾಳ ಖುಷಿ ಆತ್ರಿ. ನನ್ನ ಮಗ ಹಿಂಗೆ ಇನ್ನೂ ಮುಂದೆ ಹೋಗ್ಲಿ ಅದ್ ಕಿಶಿಂದ ನಂದು ಆಸೆ ರೀ. ಈಗ ಕೆಲಸದ ಮಧ್ಯನೂ ಈ ಸಾಧನೆ ಮಾಡಿದ್ದಾರೆ. ಓದೋಲ್ಲ ಹೆಂಗೆ ಮಾಡ್ತಿದ್ದೆ, ಏನು ಮಾಡ್ತಿದ್ದೆ? ಓದೋದಂದ್ರೆ ನಮ್ಮ ಇಟ್ಟು ಪರಿಸ್ಥಿತಿ ಇದ್ದಿಕ್ಕಿಲ್ರಿ. ನಾವು ಅವ್ನಿಗೆ ಮುಂದೆ ಹೆಚ್ಚಿಗೆ ಕಲಿಸ್ಬೇಕು, ಹಿಂಗೆ ಮಾಡಬೇಕು ಅದ್ ಕಿಶಿಂದ ನಮ್ಮ ಪರಿಸ್ಥಿತಿ ನೋಡಿ ಕಿಶಿಂದ ಅವ್ರ ಪಾಪ ಸೇವಂತಿಗೆ ಬಿಡತ್ತ ಅಂದಿದ್ರಿ. ಮತ್ತು ಹಂಗೆ ಆ ಕಿಶಿಂದ 10th ಮುಗಿಸಿದ್ವಿ ರೀ. 10th ಆಗಮನ ನಾವು ನಮ್ಮ ಹುಡುಗನಿಗೆ ಬಿಡ್ರತ್ ಹೇಳಿದ್ರಿ. ಅಂದ್ರೂ ನಾನು ಇಲ್ಲಿ ಮಮ್ಮಿ ನಾ ಬಿಡಂಗಿಲ್ಲ, ನಾ ಏನಾರು ಹೊರಗೆ ಜಾಬ್ ಮಾಡ್ಕಿಶಿಂದ ಒಟ್ಟು ನಾ ಫೀಸ್ ಅದು ನೋಡ್ಕೋತೀವಿ, ನಿಮ್ಮ ಮೇಲೆ ನಾ ಭಾರ ಹಾಕಂಗಿಲ್ಲ ಅಂದ್ರಿ. ಹಿಂಗೆ ಹಾಕಿಶಿಂದ ಅವ್ನಿಗೆ ಹ್ಞೂ ಅದ್ ಕಿಶಿಂದ ನೀ ಏನು ಮಾಡ್ತೀನಿ ನೋಡಪ್ಪ, ಒಟ್ಟು ಚಲೋ ತನ್ನ ಹೆಸರು ಬರಬೇಕು ಅವ್ವ ಅಪ್ಪ ಅಂದ ಅಷ್ಟೇ ನಾ ಬುದ್ಧಿ ಹೇಳ್ತಿದ್ವಿ ರೀ ಅವ್ನಿಗೆ. ಮತ್ತು ಸ್ವಲ್ಪ ಹೊರಗಿನ ಸಪೋರ್ಟೂ ಚಲೋ ಐತ್ರಿ ಅವ್ನಿಗೆ. ಹೊರಗಿನ ಕೂಡನೂ ದೋಸ್ತಿನೂ ಚಲೋ ಮಾಡ್ಕೊಂಡಿದ್ರಿ ಅವ. ಹಿಂಗೆ ಹಾಕಿಶಿಂದ ತಾವು ಮಾಡಿದ ಪ್ರಯತ್ನಾಗ ಅವ್ನಿಗೆ ದೇವ್ರ ಫಲ ಕೊಟ್ರಿ. ಮತ್ತು ಇಟ್ಟದ್ರ ಮೇಲೆ ನಾ ಏನು ಹೇಳ್ರಿ, ನನಗೆ ತಿಳಿವಲ್ಲ ರೀ. ಎಲ್ಲರೂ ಧನ್ಯವಾದ ರೀ. ಇದಿಷ್ಟು ರಂಜಾನ್ ಅವರ ತಂದೆ ತಾಯಿಗಳ ಮತ್ತು ರಂಜಾನ್ ಅವರ ಮನದಾಳದ ಮಾತಾಗಿರುವಂಥದ್ದು. ಬಾಗಲಕೋಟೆಯಿಂದ ಕ್ಯಾಮ್ರಾಮನ್ ಮಂಜುನಾಥ್ ಕರ್ಗೋಲ್ ಜೊತೆ ಮಲ್ಲಿಕಾರ್ಜುನ ಹೊಸಮನಿ, ಯಶಾನಾಡ್ ಸೋನ್ ನ್ಯೂಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.